ಲೇ ಗೌರಮ್ಮ, ಇವತ್ತು ಅಂಗಡಿಲಿ ವ್ಯಾಪಾರ ಮಾಡ್ತಾ ತುಂಬ ಹೊತ್ತಾಗೋಯ್ತು. ಆದರೆ ವ್ಯಾಪಾರ ಚೆನ್ನಾಗಿ ನಡೀತು. ಏನ್ರಿ, ಇವತ್ತು ಸಾಮಾನಿನ ಗಾಡಿ ಬಂದೈತಾ? ಮುಂದಿನ ತಿಂಗಳಿಗೆ ಬೇಕಾಗೋ ಎಲ್ಲ ಸಾಮಾನಿನ ಪಟ್ಟಿ ಮಾಡ್ಕೊಂಡಿದ್ದಿರ್ತಾನೆ? ಹೌದು ಕಣೆ, ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ನೀನು ಜ್ಞಾಪಿಸಿದ್ದು ಭಾಳ ಒಳ್ಳೆಯದಾಯಿತು. ಅಂಗಡಿ ಇದ್ದರೆ ತುಂಬ ಸುಲಭವಾಗಿ ಹಣ ಸಂಪಾದಿಸ್ಬೋದು ಅಂತ ಜನ ಹೇಳ್ತಾರೆ. ಅವ್ರಿಗೆ ಏನೇ ಗೊತ್ತು ನಾವು ಎಷ್ಟು ಕಷ್ಟಪಡಬೇಕು ಮತ್ತು ಎಷ್ಟು ಯೋಜನೆ ಮಾಡಬೇಕು ಅಂತ. ಮತ್ತು ನಮ್ಮ ಪಕ್ಕದ ಮನೆಯವ್ರು ಹೆಂಗೆ ಅವರೇ, ಅವ್ರಿಗೆ ಸ್ವಲ್ಪ ದಿವಸದಾಗೆ ಮಗು ಹುಡ್ತದೆ ಅಲ್ವಾ? ಅವರೆಲ್ಲ ಚಂದಾಗವ್ರೆ. ಇವತ್ತು ನಾನು ನಂದಿನಿ ಹೆಂಗವಳೆ ಅಂತ ನೋಡಕ್ ಹೋಗಿದ್ದೆ. ಅದೇ ಸಮಯದಾಗೆ ಅವಳು ಮನೆಗೆ ಆಶಾ ಕಾರ್ಯಕರ್ತೆ ಭೇಟಿಯಾಗಕ್ಕೆ ಬಂದಿದ್ರು. ಅವ್ರು ಹೇಳಿದ ಮಾತು ಮತ್ತೆ ನೀನು ಅಂಗಡಿ ಬಗ್ಗೆ ಹೇಳಿದ ಮಾತು ನನ್ನ ಮನಸ್ಸಲ್ಲಿ ಒಂದು ಆಲೋಚನೆನ ತಂದ್ಬಿಡ್ತು. ನಾವು ವ್ಯಾಪಾರದ ಬಗ್ಗೆ ಯಾವ ರೀತಿ ಯೋಜನೆನ ಮಾಡ್ತೇವೋ ಅದೇ ರೀತಿ ಒಬ್ಬ ಗರ್ಭವತಿ ಮಗು ಹುಟ್ಟೋ ಸಮಯಕ್ಕೆ ಎಲ್ಲ ರೀತಿ ಯೋಜನೆನ ಮಾಡ್ಕೋಬೇಕು. ಒಂದು ವ್ಯಾಪಾರ, ಒಂದು ಸಂಸಾರ ನಡೆಸೋದು, ಮತ್ತೆ ಹೆರಿಗೆ ಸಮಯ, ಎಲ್ಲದಕ್ಕೂ ಮುಂಚೆನೇ ಸಿದ್ಧತೆ ಮಾಡ್ಕೋಬೇಕು. ನಂದಿನಿಗೆ ಆಶಾ ಕಾರ್ಯಕರ್ತೆ ಏನ್ ತಿಳಿಸಿದ್ರು? ಓ ಅದಾ, ಅವರು ಹೆರಿಗೆ ಸಿದ್ಧತೆ ಬಗ್ಗೆ ತಿಳಿಸ್ತಾ ಇದ್ರು. ನಂದಿನಿಗೆ ಹೆರಿಗೆ ನೋವು ಬಂದಾಗ ಅವಳು ಮತ್ತು ಅವಳ ಕುಟುಂಬ ಏನ್ ಮಾಡಬೇಕು ಎಂಬುದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇದು ತುಂಬಾ ಮುಖ್ಯವಾದ ವಿಷಯ. ಯಾಕಂದ್ರೆ ಈಗ ಮಾಡೋದ್ರಿಂದ ಸಹಜ ಹೆರಿಗೆಗೆ ಸಿದ್ಧವಾಗಿರಕ್ಕೆ ಮತ್ತೆ ಬೇರೆ ಯಾವುದೇ ತೊಂದರೆ ಬಂದ್ರೂ ಸಿದ್ಧವಾಗಿರಕ್ಕೆ ಸಹಾಯವಾಯ್ತದೆ. ಹೆರಿಗೆ ಸಿದ್ಧತೆ ತುಂಬಾ ಮುಖ್ಯವಾದದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಅದರಿಂದ ಸಿಗ್ತೈತೆ. ಮೊದಲನೇದು, ಮಗು ಹುಟ್ಟೋ ತಾರೀಕು ಯಾವುದು? ಎರಡನೇದು, ತಾಯಿ ಮಗುನ ಎಲ್ಲಿ ಇರ್ತಾಳೆ? ಮೂರನೇದು, ತಾಯಿಯನ್ನ ಯಾವಾಗ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಪ್ರಸೂತಿ ಸಂಗಾತಿಯನ್ನು ಯಾವಾಗ ಕರ್ಕೊಂಬರ್ತಾರೆ? ನಾಲ್ಕನೇದು, ತಾಯಿಯನ್ನ ಆರೋಗ್ಯ ಕೇಂದ್ರಕ್ಕೆ ಆದಷ್ಟು ಬೇಗ ಕರ್ಕೊಂಡೋಗಕ್ಕೆ ವಾಹನ ಸಿದ್ಧತೆ ಆಗೈತಾ? ಐದನೇದು, ಏನೆಲ್ಲ ಸಾಮಾನುಗಳನ್ನ ತೆಗೆದಿಟ್ಕೊಬೇಕು? ನಾವು ತಂದೆ ತಾಯಿ ಆಗೋ ಸಮಯದಾಗೆ ಈ ವಿಚಾರದ ಬಗ್ಗೆ ಮಾತಾಡಿದ್ದು ನೆನಪಿಗೆ ಬರ್ತಾ ಐತೆ. ಎಷ್ಟು ಸಮಯ ಆಗೋತಲ್ವೇನೆ. ಇದೆಲ್ಲ ತುಂಬಾ ಮುಂಚಿನ ಮಾತು. ಈ ಕಾಲದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ತಾಯಿಯರಿಗೆ ಒಂದು ಪಟ್ಟಿನ ಕೊಟ್ಟಿರ್ತಾರೆ. ಗರ್ಭವತಿ ಆದ ಸಮಯದಲ್ಲಿ ಬರುವ ಅಪಾಯದ ಚಿಹ್ನೆಗಳನ್ನ ಅದರಲ್ಲಿ ಬರ್ದಿರ್ತಾರೆ. ಆದ್ರಿಂದ ಅವಳಿಗೇನಾದ್ರೂ ಅಪಾಯ ಚಿಹ್ನೆ ಕಾಣಿಸಿದ್ರೆ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಅದರಲ್ಲಿ ಇರ್ತೈತೆ. ಈ ಎಲ್ಲ ಮಾಹಿತಿಯಿಂದ ನಂದಿನಿಯ ಗರ್ಭಧಾರಣೆ ಮತ್ತು ಹೆರಿಗೆ ಸುಖವಾಗಿರ್ಲಿ ಅನ್ನೋದು ನಮ್ಮ ಆಸೆ.